ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 5 ಆಫ್ 365 ಡೇ ಸೀರೀಸ್. ಆ್ಯಂಡ್ ಡೇ ಒನ್ನಲ್ಲಿ ಹೇಳಿದೆ, ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೆ, ಮತ್ತು ಯಾಕೆ ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳಿದೆ. ಅನ್ಫಾರ್ಚುನೇಟ್ಲಿ ಅದು ಡೇ 3 ಡೇ 3ನಲ್ಲೂ ಡೇ 4ಅಲ್ಲೂ ಕವರ್ ಮಾಡೋಕ್ಕಾಗಿಲ್ಲ. ಇವತ್ತು ಡೇ 5 ಇವತ್ತು ಹೇಳ್ತೀನಿ ಯಾಕಂತ. ಅನ್ಫಾರ್ಚುನೇಟ್ಲಿ ಡೇ 4ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಗೈಸ್. ಡೇ 4 ಡೇ 5 ವೀಡಿಯೋ ಎರಡು ಡೇ 5ಅಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಮಿಂಗ್ ಟು ದ ಪಾಯಿಂಟ್, ನಾವು ಈ ಸೀರೀಸ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಆನೆಸ್ಟಾಗಿ ಹೇಳ್ಬೇಕಂದ್ರೆ ಗೈಸ್, ನಾನು ಪ್ಲೇಸ್ಮೆಂಟ್ಗೆ ಪ್ರಿಪೇರ್ ಆಗಬೇಕಂದ್ರೆ ನನಗೂ ಐಡಿಯಾ ಇದ್ದಿಲ್ಲ. ಏನು ಹಿಂಗೆ ಪ್ರಿಪೇರ್ ಆಗಬೇಕು, ಏನು ಮಾಡಬೇಕಂತ. ಕೆಲವ್ರು ಹೇಳೋರು CGPA ಮೇಂಟೈನ್ ಮಾಡು, CGPA ಇದ್ರೆ ಪ್ಲೇಸ್ ಆಗುತ್ತೆ. ಇನ್ನು ಕೆಲವ್ರು ಹೇಳ್ತಾರೆ ಕೋಡಿಂಗ್ ಚೆನ್ನಾಗಿ ಕಲಿ, ಕೋಡಿಂಗ್ ಬಂದರೆ ಪ್ಲೇಸ್ ಆಗ್ತೀಯಾ. ಇನ್ನು ಕೆಲವ್ರು ಹೇಳ್ತಾರೆ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡು, ಪ್ರಾಜೆಕ್ಟ್ಸ್ ಇದ್ರೂ ಪ್ಲೇಸ್ ಆಗ್ತೀಯಾ. ಮತ್ತು ಕೆಲವ್ರು ಹೇಳ್ತಾರೆ ಹ್ಯಾಕಥಾನ್ಸ್ ಅಟೆಂಡ್ ಮಾಡು, ಬರೀ ಹ್ಯಾಕಥಾನ್ಸ್ ಇದ್ರೂ ಸಾಕು ಪ್ಲೇಸ್ ಆಗ್ತೀಯ ಅಂತ. ಸೇಮ್ ಅದೇ ಡೌಟಲ್ಲಿ ನಾನಿದ್ದೆ. ಅದೇ ಡೌಟ್ಸ್ ನಾನು ಯಾವ ಥರ ರೆಕ್ಟಿಫೈ ಮಾಡಿದೆ ಅಂತ, ಲೈಕ್ ನಾನು ಯಾವ ಥರ ಸಾಲ್ವ್ ಮಾಡ್ಕೊಂಡೆ, ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡೋದು. ಮತ್ತು ಇದು ಹೆಂಗೆ ಮ್ಯಾಟರ್ ಆಗುತ್ತೆ, CGPA ಹೆಂಗೆ ಮ್ಯಾಟರ್ ಆಗುತ್ತೆ, ಕೋಡಿಂಗು, ಪ್ರಾಜೆಕ್ಟ್ಸು ಮತ್ತು ಹ್ಯಾಕಥಾನ್ಸ್ ಹೆಂಗೆ ಮ್ಯಾಟರ್ ಆಗುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡ್ತೀನಿ. ಮತ್ತು ಓವರಾಲ್ ನಾನು ಹೆಂಗೆ ಫಿಗರ್ ಔಟ್ ಮಾಡಿದೆ ಈ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಅಂತ ಎಲ್ಲನೂ ನಿಮಗೂ ಟೈಮ್ ತೊಗೊಳುತ್ತೆ ನೀವು ಫಿಗರ್ ಔಟ್ ಮಾಡಬೇಕಂದ್ರೆ. ಸೊ ನಾನು ಹೆಂಗೋ ಫಿಗರ್ ಔಟ್ ಮಾಡಿದೆ ಇವಾಗ. ನನ್ನ ಒಪಿನಿಯನ್ ಶೇರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಇದು ಸ್ಟಾರ್ಟ್ ಮಾಡೀನಿ. ಇದೇ ಕಾರಣಕ್ಕೆ ನನಗೆ ನನ್ನ ಜರ್ನಿನ ಯಾಕೆ ಡಾಕ್ಯುಮೆಂಟ್ ಮಾಡಿ ಬೇರೆಯವ್ರಿಗೂ ಲೈಕ್ ಹೆಲ್ಪ್ ಆಗೋ ಥರ ಮಾಡಬಾರ್ದು ಅಂತ ನಾನು ಒಂದು ಐಡಿಯಾಯಿಂದ ಇದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನೇನಾದರೂ ಸಕ್ಸಸ್ ಆದರೆ ಅದು ಶೇರ್ ಮಾಡ್ತೀನಿ. ಸೊ ನೀವು ಅದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಸಕ್ಸಸ್ ಆಗ್ಬೋದು. ಇಫ್ ಇನ್ ಕೇಸ್ ನಾನೇನಾದರೂ ಫೇಲ್ ಆದರೆ ಅದನ್ನು ಶೇರ್ ಮಾಡ್ತೀನಿ. ಸೊ ಆ ಥರ ಆ ಥರ ಸಿಚುವೇಶನ್ ನಿಮಗೂ ಬರ್ದಿರ ನೋಡ್ಕೊಬೋದು. ಅಟ್ ದ ಎಂಡ್ ಆಫ್ ದ 365 ಡೇಸ್ ನಾನು ಈಗ ಹೆಂಗಿದ್ದೀನಿ ಮತ್ತು 365 ಡೇಸ್ ಆದಮೇಲೆ ಹೆಂಗಿದ್ದೀನಿ ಅಂತ ಅದು ಶೇರ್ ಮಾಡ್ತೀನಿ. ನೀವು ನನ್ನ ಥ್ರೂಔಟ್ ಜರ್ನಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟೊಂದು ಇಂಪ್ರೂವ್ ಆಗಿನೇ ನೀವೇ ನೋಡ್ಬೋದು. ಇದ್ರ ಜೊತೆಗೆ ಇದು ಬರೀ ಇನ್ಫಾರ್ಮೇಷನ್ ಅಂದರೆ ಡೈಲಿ ಮೋಟಿವೇಶನ್, ಪ್ರಾಕ್ಟಿಕಲ್ ಗೈಡ್ ಇರುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮ್ಯುನಿಟಿ ಥರ ಇಲ್ಲಿ ನಾವು ಥ್ರೂಔಟ್ ಲೈಕ್ ಕಮ್ಯುನಿಟಿ ಥರ ಒಂದು ಸಾಲ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಬರೀ ಇನ್ಫಾರ್ಮೇಷನ್ ಹೇಳ್ದಿರ ಕೋಡಿಂಗು ಡಿ ಎಸ್ ಎಗೆ ತುಂಬ ಚಾನಲ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಬರೀ ಜಾವಾ ಕಲಿಯೋಕ್ಕೆ ಇಲ್ಲ DSA ಕಲಿಯೋಕ್ಕೆ ಆಗಲಿ ತುಂಬ ಪ್ಲಾಟ್ಫಾರ್ಮ್ಸ್ ಇದಾವೆ. ತುಂಬ ಕೋಡಿಂಗ್ ಚಾನಲ್ಸು, ಯೂಟ್ಯೂಬ್ ಚಾನಲ್ಸ್ ಅದಾವೆ. ಯಾವ್ದು ಚೂಸ್ ಮಾಡ್ಕೋಬೇಕು, ಲೈಕ್ ನಾನು ಹೆಂಗೆ ಫಿಗರ್ ಔಟ್ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಪ್ರಾಜೆಕ್ಟ್ಸ್ ಹೆಂಗೆ ಫಿಗರ್ ಔಟ್ ಮಾಡಬೇಕು, ಲೈಕ್ ಐಡಿಯಾಸ್ ಹೆಂಗೆ ರಿಫೈನ್ ಮಾಡಬೇಕು. ಅದ್ರ ಜೊತೆಗೆ ಇಂಟರ್ನ್ಶಿಪ್ಸು ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ರೆಸ್ಯೂಮೆ ಮತ್ತು ರೆಸ್ಯೂಮೆ ಬಿಲ್ಡ್ ಮಾಡೋದು, ಮತ್ತು ಜಾಬ್ಸ್ಗೆ ಅಪ್ಲೈ ಮಾಡೋದು ಅದು ಹೇಳ್ತೀನಿ. ಮತ್ತು ಸಾಫ್ಟ್ ಸ್ಕಿಲ್ಸು ಮತ್ತು ಇಂಟರ್ವ್ಯೂ ಪ್ರಿಪ್ರೇಷನ್. ಸಾಫ್ಟ್ ಸ್ಕಿಲ್ಸು ತುಂಬ ಮ್ಯಾಟರ್ ಆಗುತ್ತೆ. ಇಂಟರ್ವ್ಯೂ ಪ್ರಿಪ್ರೇಷನ್ ಅದು ಕವರ್ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಪ್ಲೇಸ್ಮೆಂಟ್ಸು ಸಿಂಪಲ್ ಓವರ್ವ್ಯೂ ನೋಡೋಣ. ಪ್ಲೇಸ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ನಾವು ಸಿಂಪಲಾಗಿ ಒಂದು ಓವರ್ವ್ಯೂ ಚೆಕ್ ಮಾಡೋಣ. ಫಸ್ಟಿಗೆ ನೋಡ್ಬೇಕಾದ್ರೆ CGPA ಮ್ಯಾಟರ್ ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ. ನನಗೂ ಸೀನಿಯರ್ಸ್ ಹೇಳಿದ್ದಾರೆ. ನಾನು ಅದೇ ಥರ ಮಾಡಿ 2 ಇಯರ್ಸ್ ಕಳ್ಕೊಂಡೀನಿ. ಸೊ CGPAನ ಇಗ್ನೋರ್ ಮಾಡೋಕೆ ಹೋಗ್ಬೇಡ್ರಿ. CGPA ಮ್ಯಾಟರ್ ಆಗುತ್ತೆ. ನಿಮ್ಮ ಎಲಿಜಿಬಿಲಿಟಿನೇ CGPA ಆಗಿರುತ್ತೆ. ಅದ್ರ ಜೊತೆಗೆ ಸ್ಕಿಲ್ಸು ಮ್ಯಾಟರ್ ಆಗುತ್ತೆ. ಸ್ಕಿಲ್ಸು ಇರಬೇಕು, CGPA ಇರಬೇಕು. ಅದ್ರ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು. ಒಂದು ಪ್ರಾಬ್ಲಮ್ ಕೊಟ್ಟರೆ ಯಾವ ಥರ ಸಾಲ್ವ್ ಮಾಡಿದ್ರೆ ಅಂದರೆ ಸಾಲ್ವ್ ಮಾಡೋಷ್ಟು ನಿಮಗೆ ಎಬಿಲಿಟಿ ಇರಬೇಕಾಗುತ್ತೆ. ಕೆಲವರು ಈಗ ನಾನು ನೋಡುತ್ತೀನಿ ನಮ್ಮ ಕಾಲೇಜಲ್ಲಿ 9 CGPA ಇದ್ದರೂ ಕೆಲವರು ಪ್ಲೇಸ್ ಆಗ್ದಿರೋರು ಅಂಥವರು ಇದ್ದಾರೆ. ಕೆಲವರು ಸ್ಕಿಲ್ಸ್ ಎಲ್ಲ ಇದ್ರೂ CGPA ಇಲ್ದಿರ ಅವರು ಎಲಿಜಿಬಿಲಿಟಿ ಇಲ್ದಿರನೇ ಇರೋರು ಇದ್ದಾರೆ. ಸೊ CGPAನೂ ಮ್ಯಾಟರ್ ಆಗುತ್ತೆ. ಅಟ್ ಎ ಟೈಮ್ ಸ್ಕಿಲ್ಸು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಎಲ್ಲನೂ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡೋದಾದ್ರೆ ಕಂಪನೀಸಲ್ಲಿ 2 ಟೈಪ್ಸ್ ಇರುತ್ತೆ ಗೈಸ್. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನೀಸ್ ಮತ್ತು ಸೆಕೆಂಡ್ ಒನ್ ಬಂದುಬಿಟ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂತ. ಸರ್ವಿಸ್ ಬೇಸ್ಡ್ ಕಂಪನೀಸಲ್ಲಿ 2 ಲೈಕ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಇನ್ಫೋಸಿಸ್, ವಿಪ್ರೋ ಮತ್ತು TCS ಇವೆಲ್ಲ ನಾವು ಸೆಲೆಕ್ಷನ್ಸ್ ಅಂದರೆ ಪ್ಲೇಸ್ಮೆಂಟ್ಸ್ಗೆ ಬರೀ ಆಪ್ಟಿಟ್ಯೂಡು ಮತ್ತು ಬೇಸಿಕ್ ಕೋಡಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಮೋಸ್ಟ್ಲಿ ತುಂಬ ಆಪ್ಟಿಟ್ಯೂಡ್ ಫೋಕಸ್ ಮಾಡ್ತಾರೆ ಇವರು ಸರ್ವಿಸ್ ಬೇಸ್ಡ್ ಅವರು. ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂದರೆ ಅಮೆಝಾನ್, ಮೈಕ್ರೋಸಾಫ್ಟ್, ಸ್ಟಾರ್ಟಪ್ಸ್ ಲೈಕ್ ಬೇರೆ ಸ್ಟಾರ್ಟಪ್ಸ್ ಅಂಥವೆಲ್ಲ ನೋಡಿದ್ರೆ DSA ಮೇಲೆ ತುಂಬ ಫೋಕಸ್ ಮಾಡ್ತಾರೆ. DSAನು ಮತ್ತು ಪ್ರಾಜೆಕ್ಟ್ಸು, ಕಮ್ಯುನಿಕೇಷನ್ಸು ಇಂಪ್ರೂವ್ ಲೈಕ್ ಅವು ಮ್ಯಾಟ್ರ್ ಆಗುತ್ತೆ. ಮತ್ತು ಇದೆಲ್ಲರ ಜೊತೆಗೆ ಸಾಫ್ಟ್ ಸ್ಕಿಲ್ ತುಂಬ ಮ್ಯಾಟ್ರ್ ಆಗುತ್ತೆ ಗೈಸ್. ಲಿಟ್ರಲಿ ನೀವು ನಂಬಲ್ಲ, ಅದು ಹೇಳ್ತೀನಿ ನಾವು ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ತೀನಿ. ಸಾಫ್ಟ್ ಸ್ಕಿಲ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಯಲ್ಲಿ ಗ್ರೂಪ್ ಡಿಸ್ಕಷನಲ್ಲಿ ಇಲ್ಲ HR ಅಲ್ಲಿ ಇಲ್ಲ ಇಂಟರ್ವ್ಯೂನಲ್ಲಿ ಕಳ್ಕೊಂಡು ಬರ್ತಾರೆ ತುಂಬ ಜನ. ಸೊ ಫೈನಲ್ ಕನ್ಕ್ಲೂಷನ್ ಏನಂದರೆ ಪ್ಲೇಸ್ಮೆಂಟ್ಸ್ ಅದೇನು ಲಕ್ಕಲ್ಲ. ಲೈಕ್ ಪ್ಲೇಸ್ಮೆಂಟ್ಸು ಎಲಿಜಿಬಿಲಿಟಿ CGPA ಬೇಕಾಗುತ್ತೆ. ಅದ್ರ ಜೊತೆಗೆ ಸ್ಕಿಲ್ಸು ಮ್ಯಾಟ್ರ್ ಆಗುತ್ತೆ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅದು ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆಗೆ ಪರ್ಸನಾಲಿಟಿನೂ ಮ್ಯಾಟ್ರ್ ಆಗುತ್ತೆ ಗೈಸ್. ಇದು ಗೈಸ್ ಡೇ 5. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇರೆ ಏನು ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಡೇ 6ಅಲ್ಲಿ ಸಿಗೋಣ. ಬೈ.